ಒಂದು ಊರಿನಲ್ಲಿ ಎರಡು ಮಲಗುವ ರೂಮ್ ಇರುವ ಮನೆಯಲ್ಲಿ ಇರುತ್ತಾ ಇರುವ ಶಾರದಾಳ ಕುಟುಂಬ ಕಡು ಬಡವರು. ಶಾರದಾ, ಅವಳ ಗಂಡ ಪ್ರಸಾದ್, ಸೊಸೆ ಅನಾಮಿಕಾ, ಮಗ ರಮೇಶ್, ನಾಲ್ವರು ಪ್ರತಿದಿನವೂ ಏನೋ ಒಂದು ಕೆಲಸಕ್ಕೆ ಹೋದರೆ ಆ ಕುಟುಂಬ 2 ಹೊತ್ತು ಅನ್ನ ತಿನ್ನುವ ದೀನ ಸ್ಥಿತಿಯಲ್ಲಿರುತ್ತದೆ. ಅಂತಹ ಸ್ಥಿತಿಯಲ್ಲಿ ಶಾರದಾ ತನ್ನ ಮಗಳು ಮಾಲತಿಯನ್ನು ಈ ಕಡೆ ಓದಿಸಲಾಗದೆ ಆ ಕಡೆ ಕೆಲಸಕ್ಕೂ ಕಳಿಸಲಾಗದೆ ಮನೆ ಹತ್ರನೇ ಇಟ್ಟಿರುತ್ತಾಳೆ. ಒಂದು ದಿನ ಅನಾಮಿಕಾ ಅಡುಗೆ ಮಾಡುತ್ತಾ ಇರುವಾಗ ಅತ್ತೆ ಶಾರದಾ, ನಾದಿನಿ ಮಾಲತಿ ಸೇರಿ ಅಡುಗೆ ಮನೆಗೆ ಬರುತ್ತಾರೆ. ಅನಾಮಿಕಾ ಅವರನ್ನು ನೋಡಿ, ಅತ್ತೆ, ಮಾಲತಿ ಏನ್ ಬೇಕೋ ಹೇಳಿದ್ರೆ ನಾನ್ ತಗೊಂಡ್ಬರ್ತಾ ಇದ್ದೆ ಇಲ್ಲ. ಇಬ್ಬರು ಹೀಗೆ ಕಿಚನ್ಗೆ ಏಕೆ ಬಂದಿದ್ದೀರಾ? ಏನತ್ಗೆ, ನಾವು ಕಿಚನ್ಗೆ ಬರ್ಬೇಕು ಅಂದ್ರೆ ನಿಮ್ಮ ಪರ್ಮಿಷನ್ ಬೇಕಾ? ಅಯ್ಯೋ ಮಾಲತಿ, ನನ್ನ ಉದ್ದೇಶ ಅದಲ್ಲ. ಮೊದಲೇ ಬೇಸಿಗೆ, ಮೇಲಾಗಿ ಇದು ಅಡುಗೆ ಮನೆ, ಇನ್ನು ಬಿಸಿ ಹೆಚ್ಚಾಗುತ್ತೆ ಅಂತ ಅಂದೆ. ಇದನ್ನ ತಡಿಲಾರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸ್ವಲ್ಪ ವ್ಯಂಗ್ಯವಾಗಿ, ಪರವಾಗಿಲ್ಲ ಬಿಡಮ್ಮ, ನಮ್ಮ ಒಳ್ಳೆಯದರ ಬಗ್ಗೆ ಆಲೋಚಿಸ್ತಾ ಇದೆಯಲ್ಲ. ನಾನಲ್ದೆ ಇನ್ಯಾರು ಆಲೋಚಿಸ್ತಾರೆ ಅತ್ತೆ? ಹೋಗಿ ಹೋಗಿ ಹಾಲಲ್ಲೇ ಕುತ್ಕೊಂಡು ಟಿವಿ ನೋಡ್ತಾ ಇರಿ. ಅಡಿಗೆ ಆದ ಮೇಲೆ ನಾನೇ ಬರ್ತೇನೆ, ಮೂವರು ಹಾಯಾಗಿ ಮಾತಾಡ್ಕೊಳ್ಳೋಣ. ಈಗ ನಾನು ಅಮ್ಮ ಕಿಚನ್ಗೆ ಬಂದಿದ್ದು ನೀನು ಹೇಳಿದ್ದು ಕೇಳೋದಕ್ಕಲ್ಲ. ಮತ್ತೆ ನಾವು ಹೇಳಿದ್ದನ್ನ ನೀನ್ ಕೇಳೋದಕ್ಕೆ. ಈ ದಿನ ಹೊಸದಾಗಿ ಕೇಳೋದೇನಿದೆ ಅತ್ತೆ? ಈ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ನೀವ್ ಹೇಳಿದ್ದೆ ನಾನ್ ಕೇಳ್ತಾನೆ ಇದ್ದೀನಲ್ಲ. ಹೀಗೆ ಮಾತಿಗೆ ಮಾತು ಬೆಳೆಸೋದು ಕಡಿಮೆ ಆದ್ರೆ ಒಳ್ಳೇದಾಗುತ್ತೆ ಸೊಸೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಏನೋ ಮಾತನಾಡಲಿಲ್ಲ. ನಿಜ ಹೇಳೋದಿಗೆ ನೀನು ನಮ್ಮ ಒಳ್ಳೆದ್ರ ಬಗ್ಗೆ ಆಲೋಚಿಸ್ತಾ ಇದ್ಯಾ? ಹಾಗೆ ಯಾಕಂತೀಯ ಮಾಲತಿ? ನಾನು ನಿಮ್ಮ ಒಳ್ಳೆದ್ರ ಬಗ್ಗೆ ಆಲೋಚಿಸ್ತೀನಿ ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಇಲ್ಲ ಅಂತಾನೆ ಅಲ್ವಾ ಸೊಸೆ ನಾನು ನನ್ನ ಮಗಳು ಎಷ್ಟೆಲ್ಲ ದುಃಖ ಪಡ್ತಾ ಇದ್ದೀವಿ. ನಿಮಗೆ ಅನ್ನಿಸ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅತ್ತೆ? ನಾನು ಮಾಲತಿ ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಬೇಕು. ಹಾಗೆ ಅತ್ತೆ, ಕೇಳಿ, ಆದರೆ ಈಗಲ್ಲ. 10 ನಿಮಿಷದಲ್ಲಿ ಅಡಿಗೆ ಆಗಿ ಹೋಗುತ್ತದೆ. ಹಾಲ್ಗೆ ಬರ್ತೀನಿ, ನೀವಿಬ್ಬರು ಹೋಗಿ ಕೂತ್ಕೊಳ್ಳಿ. ನಾನು ಬಂದ ತಕ್ಷಣ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಅನ್ನುವ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಎಂದು ಹೇಳುತ್ತಲೇ ಶಾರದಾ ಮಾಲತಿ ಒಲೆ ಮೇಲಿರುವ ಅಡಿಗೆಯನ್ನು ನೋಡುತ್ತಾರೆ. ಅನಾಮಿಕಾ ಹೇಳಿದ್ದು ನಿಜ ಅನಿಸುತ್ತದೆ. ಸರಿ ಅತ್ತಿಗೆ, 10 ನಿಮಿಷದ ನಂತರ ಹಾಲ್ಗೆ ಬಂದ್ಬಿಡು, ತಪ್ಪದೇ ಬರ್ತೀನಿ ಮಾಲತಿ ಎಂದು ಅನಾಮಿಕಾ ಹೇಳಿದ ನಂತರ ಶಾರದಾ ಮಾಲತಿ ಕಿಚನ್ನಿಂದ ಹೊರಟು ಹೋಗುತ್ತಾರೆ. ದಿನದ ಹಾಗೆ ಆ ದಿನ ಕೂಡ ಪ್ರಸಾದ್ ರಮೇಶರು ಕೂಲಿಗಳ ಅಡ್ಡ ಹತ್ರ ನಿಂತಿರುತ್ತಾರೆ. ಯಾರಾದ್ರೂ ಬಂದು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಆಸೆಯಿಂದ ಸುತ್ತಲೂ ನೋಡ್ತಾ ಇರ್ತಾರೆ. ಮಗು ರಮೇಶು, ರಾತ್ರಿ ನೀನು ಸೊಸೆ ಮಾತಾಡಿದ್ದು ನಿಜವೇನೋ? ಅನಾಮಿಕಾಗಿರುವ ಮಾಯಾಶಕ್ತಿ ಬಗ್ಗೆ ಕೇಳ್ತಾ ಇದೀಯಪ್ಪ? ಹೌದು ಮಗನೇ, ರಾತ್ರಿ 11ರ ನಂತರ ನೀನು ಸೊಸೆ ಹೊರಗಡೆ ಜಗಲಿ ಮೇಲೆ ಕುತ್ಕೊಂಡು ಮಾತಾಡ್ಕೊಳ್ಳೋದು ನಾನು, ನಿಮ್ಮಮ್ಮ, ಮಾಲತಿ ಮೂವರು ಕೇಳಿಸ್ಕೊಂಡ್ವಿ ಎಂದು ಹೇಳುತ್ತಲೇ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಏನಂತ ಇದೀಯಪ್ಪ? ನಾನು ಅನಾಮಿಕಾ ರಾತ್ರಿ ಮಾತಾಡಿದ ಮಾತುಗಳು ಅಮ್ಮ ಮಾಲತಿ ಕೂಡ ಕೇಳಿಸ್ಕೊಂಡ್ರ? ಅಂದ್ರೆ ಈಗ ಮನೆ ಹತ್ರ ಅನಾಮಿಕಳನ್ನ ಅಮ್ಮ ಕೇಳ್ತಾರೆ, ಆಸೆ ಕೇಳ್ಕೊ ಅಂತ ಬಲವಂತ ಮಾಡ್ತಾರೆ. ನಾವು ಮನೆಗೆ ಹೋಗೋಣ ಬಾಪ್ಪ ಅಂದ್ರೆ ಬಡ ಸೊಸೆ ಅನಾಮಿಕಳ ಹತ್ರ ಒಂದು ಮಾಯಾಶಕ್ತಿ ಇದೆ ಅನ್ನೋ ಮಾತು. ಪ್ರಸಾದ್ ಹಾಗೆ ಅನ್ನುತ್ತಲೇ ರಮೇಶ್ ಸುತ್ತಲೂ ನೋಡಿ ನಿಧಾನವಾಗಿ ಹೀಗಂತಾನೆ, ನಿಧಾನವಾಗಿ ಅಪ್ಪ, ಅನಾಮಿಕಂಗೆ ನಿಜವಾಗಿ ಮಾಯಾಶಕ್ತಿ ಇದೆ, ಆದ್ರೆ ಅದು ಎಲ್ಲರಿಗೂ ಹೇಳಬಾರ್ದು ಅಂತ ಅನಾಮಿಕಾ ನನ್ ಜೊತೆ ಮಾತು ತಗೊಂಡಿದ್ದಾಳೆ. ಸರಿ ಹೊರತು ಏನು ಮಗನೇ ಆ ಶಕ್ತಿ? ಅನಾಮಿಕಾ ಮನಸ್ಫೂರ್ತಿಯಾಗಿ ಏನು ಆಸೆ ಪಟ್ರೆ ಅದು ನಡೆಯುತ್ತಪ್ಪ ಎಂದು ಹೇಳಿದ ರಮೇಶನ ಮಾತನ್ನು ಕೇಳಿದ ಪ್ರಸಾದನ ಎದೆಯಲ್ಲೇ ಆಸೆ ಚಿಗುರುತ್ತದೆ. ಶಾರದಾ ಮಾಲತಿ ಹಾಲಲ್ಲಿ ಕೂತ್ಕೊಂಡು ಅನಾಮಿಕಾಗಾಗಿ ಎದುರು ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ಅಡಿಗೆ ಪೂರ್ತಿಯಾಗಿದೆ, ನಾನ್ ಬಂದ್ಬಿಟ್ಟೆ, ಈಗ ಕೇಳಿ. ನಿಜ ಹೇಳು ಸೊಸೆ, ನಿನ್ ಹತ್ರ ಏನಾದ್ರೂ ಮಾಯಾಶಕ್ತಿ ಇದೆಯಾ? ಆ ಪ್ರಶ್ನೆ ಕೇಳಿದ ತಕ್ಷಣ ಅನಾಮಿಕಳ ಮುಖ ಒಂದೇ ಸಲಕ್ಕೆ ಬದಲಾಗಿ ಹೋಗುತ್ತದೆ. ಸ್ವಲ್ಪ ಹೊತ್ತು ನಿಶಬ್ದವಾಗಿರುತ್ತದೆ. ಹೇಳುವತ್ತಿಗೆ ಅಮ್ಮ ಕೇಳ್ತಾ ಇದ್ದಾಳಲ್ಲ, ನೀನೇನು ಆಸೆ ಪಟ್ರೆ ಅದು ನಡೆಯುವ ಮಾಯಾಶಕ್ತಿ ಇದೆಯಾ? ಅನಾಮಿಕಾ ಸ್ವಲ್ಪ ಆಶ್ಚರ್ಯದಿಂದ, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಅತ್ತೆ? ಅಂದ್ರೆ ನಿಜವಾಗಿ ಮಾಯೆ ಇದೆ ಅನ್ನೋ ಮಾತು ಎಂದು ಮಾಲತಿ ಅನ್ನುತ್ತಾಳೆ. ಇದೇ ಮಾಲತಿ, ದೇವರು ಕೊಟ್ಟವರ, ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಬಹಳ ದೊಡ್ಡ ಪ್ರಮಾದ ಆಗಬಹುದು. ನಮಗೆ ಪ್ರಮಾದ ಆಗತ್ಯವಿಲ್ಲ ಸೊಸೆ, ನಮ್ಮ ಬಡತನ ಹೋದ್ರೆ ಸಾಕು. ಅತ್ತೆ, ನಾನು ಒಂದು ವಿಷಯ ಹೇಳ್ತೀನಿ, ಈ ಶಕ್ತಿ ದುಡ್ಡನ್ನು ಕೊಡಲ್ಲ. ಸರಿ ಅತ್ಗೆ, ನಮಗೆ ದುಡ್ಡು ಬೇಡ. ಇದು ಬೇಸಿಗೆ ಅಲ್ವಾ, ಮನೆಯಲ್ಲಿರುವ ಹಳೆ ಫ್ಯಾನ್ ಸರಿಯಾಗಿ ತಿರುಗ್ತಾ ಇಲ್ಲ, ಅದಕ್ಕೆ ಅಂತ ಒಂದು AC ಕೊಡು. ಅಂತದ್ದೇನು ಕೊಡಲ್ಲ ಮಾಲತಿ ಎಂದು ಹೇಳುತ್ತಲೇ ಶಾರದಂಗೆ ಮಾಲತಿಗೆ ಕೋಪ ಬರುತ್ತೆ. ಮತ್ತೆ ನಿಮ್ ಹತ್ರ ಇರುವ ಮಾಯಶಕ್ತಿ ಏನ್ ಕೊಡುತ್ತೆ ಅತ್ಗೆ? ಏನಕ್ಕಾಗಿ ಕೆಲಸ ಮಾಡುತ್ತೆ? ಏನ್ ಕೇಳಿದ್ರು ಕೊಡಲ್ಲ ಅಂತ ಇದೆಯೇ, ಮತ್ತೆ ಏನ್ ಮಾಡುತ್ತಿ? ಹೇಳು ಸೊಸೆ, ನಿನ್ ಹತ್ರ ಇರುವ ಮಾಯಶಕ್ತಿ ಏನ್ ಮಾಡುತ್ತೆ? ಅದ್ಭುತವನ್ನು ಮಾಡುತ್ತೆ, ಅಸಾಧ್ಯ ಅಂದ್ಕೊಂಡಿದ್ದನ್ನ ಸಾಧ್ಯ ಮಾಡುತ್ತೆ. ಅಂತಹ ಆಸೆ ಏನಾದ್ರೂ ಇದ್ರೆ ಹೇಳಿ, ನಾನು ಕೋರ್ಕೋತೀನಿ.
ನನ್ನ ಹತ್ರ ಇರುವ ಮಾಯಾಶಕ್ತಿ ಕೆಲಸ ಮಾಡುತ್ತೆ, ನಮ್ಮ ಕೋರಿಕೆ ತೀರುತ್ತೆ. ಶಾರದಾ ಮಾಲತಿ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾರೆ. ಆಗಲೇ ಹೊರಗಿನಿಂದ ರಮೇಶ್ ಪ್ರಸಾದರು ಮನೆಯೊಳಗೆ ಬರ್ತಾರೆ. ರಮೇಶ್ ಗಾಬರಿಯಿಂದ, ಅನಾಮಿಕಾ, ವಿಷಯ ಎಲ್ರಿಗೂ ತಿಳಿದೋಯ್ತಾ? ಹೌದು ರೀ, ನಾವು ರಾತ್ರಿ ಜಗಲ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅತ್ತೆ, ಮಾವಯ್ಯ, ಮಾಲತಿ ಕೇಳಿಸ್ಕೊಂಡಿರತ್ತೆ. ಈಗ ನನ್ನನ್ ಕೇಳಿದ್ರು, ನನ್ನ ಹತ್ರ ಇರುವ ಮಾಯಶಕ್ತಿಯಿಂದ ದುಡ್ಡು ಬೇಕು ಅಂತ ಕೇಳು ಅಂದ್ರು. ಏಸಿ ಕೊಡು ಅಂತ ಕೇಳಿದ್ರು. ನನ್ನ ಹತ್ರ ಇರುವ ಮಾಯಶಕ್ತಿ ಅದನ್ನ ತೀರಿಸಲಾರ್ದು ಅಂತ ಹೇಳ್ದೆ ಎಂದು ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ. ಅಪ್ಪ ಕೂಡ ನಾನ್ ಕೇಳಿದ್ರು ಅನಾಮಿಕಾ, ಅದಕ್ಕೆ ಮನೆಗೆ ಬಂದ್ವಿ. ಸೊಸೆ, ನೀನು ನಮ್ಮ ಜೀವನವನ್ನು ಬದಲಾಯಿಸ್ತೀಯಮ್ಮ. ಎಲ್ಲರ ಕಣ್ಣು ಈಗ ಅನಾಮಿಕಳ ಮೇಲೆ ನಿಂತು ಹೋಗಿರುತ್ತದೆ. ಅತ್ತೆ, ನಾನು ಹೋಗಿ ಬಟ್ಟೆ ವಿಷಯ ನೋಡ್ತೀನಿ, ನೀವು ಆಲೋಚಿಸಿ ಹೇಳಿ, ಸರಿನಾ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ, ಪ್ರಸಾದ್, ರಮೇಶು, ಮಾಲತಿ ನಾಲ್ವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಹಾಗೆ ಸಮಯ 1 ಗಂಟೆ ಕಳೆಯುತ್ತದೆ. ಅನಾಮಿಕಾ ಮತ್ತೆ ಅವರ ಹತ್ರಕ್ಕೆ ಬರ್ತಾಳೆ. ನಮಗೆ ಅಸಾಧ್ಯವಾಗಿರೋದೇನೋ ಅಂತ ಆಲೋಚಿಸಿದ್ರ ಅತ್ತೆ? ಆಲೋಚಿಸಿದ್ವಿ ಸೊಸೆ, ಇನ್ನು ತಡ ಮಾಡದೆ ಅದೇನೋ ಮೊದ್ಲು ಹೇಳ್ಬಿಡಿ ಅತ್ತೆ. ಅದು ನಮಗೆ ಸಾಧ್ಯವಾಗಬೇಕು ಅಂತ ನನ್ನ ಮಾಯಶಕ್ತಿನ ಕೇಳ್ಕೊತೀನಿ. ಸಾಧ್ಯವಾಗುತ್ತೆ ಅತ್ತಿಗೆ. ಈ ಬೇಸಿಗೆ ಆಗುವ ತನಕ ನಮ್ಮ ಕುಟುಂಬವೆಲ್ಲ ಚಂದ್ರನ ಮೇಲೆ ಇರ್ಬೇಕು ಅಂತ ನಾವೆಲ್ಲ ಆಲೋಚಿಸಿ ನಿರ್ಣಯ ತಗೊಂಡಿದೀವಿ. ಇನ್ನು ಸಾಧ್ಯ ಮಾಡಬೇಕಾಗಿದ್ದು ನಿನ್ನ ಕೆಲ್ಸ. ಓಹೋ ನಾದಿನಿ, ಎಲ್ಲರ ಆಲೋಚನೆ ಚೆನ್ನಾಗಿದೆ. ನಿಜ, ಇದು ನಮಗೆ ಅಸಾಧ್ಯವಾದ ಕೆಲಸವೇ, ಆದ್ರೆ ನನ್ನ ಹತ್ರವಿರುವ ಮಾಯಶಕ್ತಿಯಿಂದ ಇದು ಸಾಧ್ಯವಾಗುತ್ತೆ. ಮತ್ತೆ ತಡವೆನಕಮ್ಮ ಸೊಸೆ, ನಿನ್ನ ಮಾಯಶಕ್ತಿಯಿಂದ ಕೋರ್ಕೊಮ್ಮ. ಬೇಸಿಗೆ ಕಾಲ, ಚಂದ್ರನ ಮೇಲೆ ಸೊಸೆಯ ಕುಟುಂಬ ಅನ್ನೋದನ್ನ ನಿಜ ಮಾಡುತ್ತಾಯಿ. ಹಾಗೆ ಮಾವಯ್ಯ, ಈಗಲೇ ಕೋರ್ಕೋತೀನಿ ಎಂದು ಅನಾಮಿಕಾ ತನ್ನ 2 ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿಕೊಂಡು, ಓ ಕೆರೆಯ ತಾಯಿ, ನೀನು ಕಾಲುಷ್ಯವಿಲ್ಲದೆ ನಿತ್ಯವೂ ನಿನ್ನನ್ನು ಶುಭ್ರ ಮಾಡ್ತಾ ಇರುವಾಗ ನೀನು ಕರುಣಿಸಿ ನನಗೊಂದು ಮಾಯಶಕ್ತಿಯನ್ನು ಕೊಟ್ಟಿದ್ದೆ ಅಲ್ವಾ? ಈಗ ನನಗೆ ಮಾಯಶಕ್ತಿ ಅಗತ್ಯ ಬಿದ್ದಿದೆ. ನನ್ನ ಆಸೆ ತೀರಿಸುವ ಹಾಗೆ ನನ್ನನ್ನು ಆಶೀರ್ವದಿಸು ತಾಯಿ ಎಂದು ಬೇಡಿಕೊಳ್ಳುತ್ತಾಳೆ. ಒಂದು ಮಿಂಚಿನ ವಲಯದಲ್ಲಿ ಅವರ ಮನೆಯಲ್ಲಿ ಒಂದು ದೇವತೆ ಪ್ರತ್ಯಕ್ಷವಾಗುತ್ತಾಳೆ. ಕೋರಿಕೋ ಅನಾಮಿಕಾ ಎಂದು ಆ ದೇವತೆ ಹೇಳುತ್ತಲೇ ಅನಾಮಿಕಾ ಕಣ್ಣು ತೆಗೆದು ದೇವತೆಯನ್ನು ನೋಡಿ ಸಂತೋಷ ಪಡುತ್ತಾಳೆ. ನಿನ್ನ ಕೋರಿಕೆಯನ್ನು ತೀರಿಸಲಿಕ್ಕೆ ಬಂದಿದ್ದೀನಿ ಅನಾಮಿಕಾ. ನಿನ್ನ ಕೋರಿಕೆ ಏನು? ತಾಯಿ, ಈ ಬೇಸಿಗೆ ಆಗುವವರೆಗೂ ನನ್ನ ಕುಟುಂಬವೆಲ್ಲವೂ ಎಲ್ಲ ವಸತಿಯ ಜೊತೆ ಚಂದ್ರನ ಮೇಲೆ ಜೀವಿಸೋ ಹಾಗೆ ನಮ್ಮನ್ನು ಆಶೀರ್ವದಿಸು ತಾಯಿ, ಇದೇ ನನ್ನ ಆಸೆ. ಒಳ್ಳೆ ಮನಸ್ಸಿರುವ ನಿನ್ನ ಕೋರಿಕೆ ನೆರವೇರುತ್ತೆ ಅನಾಮಿಕಾ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಎಂದು ದೇವತೆ ಹೇಳುತ್ತಲೇ ಎಲ್ಲರೂ ಕಣ್ಣು ಮುಚ್ಕೋತಾರೆ. ದೇವತೆಯ ಜೊತೆ ಎಲ್ಲರೂ ಮಾಯವಾಗಿ ಹೋಗುತ್ತಾರೆ. ಚಂದ್ರನ ಮೇಲೆ ಅನಾಮಿಕಳ ಕುಟುಂಬ ಕಣ್ಣು ಮುಚ್ಕೊಂಡಿರುತ್ತೆ. ಅಲ್ಲಿ ತಣ್ಣಗೆ ಅನಿಸಿದ್ದರಿಂದ ಎಲ್ಲರೂ ಕಣ್ಣು ತೆಗೆದು ನೋಡುತ್ತಾರೆ. ಅವರೆಲ್ಲ ನಿಜವಾಗಿಯೇ ಚಂದ್ರನ ಮೇಲೆ ಇರುತ್ತಾರೆ. ಮನೆಯೊಳಗೆ ಹೋಗಿ ನೋಡುತ್ತಾರೆ. ದೊಡ್ಡ ಟಿವಿ ಇರುತ್ತದೆ, ಸೋಫಾಗಳು ಇರುತ್ತೆ, ಫ್ರಿಡ್ಜ್ ಕೂಡ ಇದೆ, ಮನೆಯ ಸಾಮಾನುಗಳೆಲ್ಲ ಅಲ್ಲಿರುತ್ತದೆ. ಅದೆಲ್ಲ ನೋಡಿ ಅನಾಮಿಕಳ ಕುಟುಂಬ ಬಹಳ ಸಂತೋಷ ಪಡುತ್ತದೆ. ಅತ್ತಿಗೆ, ನಿನಗೆ ನಿಜವಾಗಿಯೂ ಮಾಯಶಕ್ತಿ ಇದೆ. ಈಗ ನಾವು ಚಂದ್ರನ ಮೇಲೆ ಇದ್ದೀವಿ. ಇಲ್ಲಿ ಕೂಡ ನಮಗೆ ಮನೆ ಇದೆ, ತರಕಾರಿ ಇದೆ, ಹೂಗಳಿದೆ, ಮನೆ ಸಾಮಾನು ಎಲ್ಲ ಇದೆ. ಅತ್ತಿಗೆ, ಸೊಸೆ, ನೀನು ಮಾಡಿದ ಒಳ್ಳೆತನದಿಂದ ಬಂದ ಮಾಯಶಕ್ತಿ ಅದ್ಭುತವನ್ನು ಮಾಡಿತಮ್ಮ ಎಂದು ಎಲ್ಲರೂ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ. ಇನ್ನು ಆ ದಿನದಿಂದ ಶಾರದಳ ಕುಟುಂಬ ಚಂದ್ರನ ಮೇಲೆ ತಣ್ಣಗೆ ಜೀವಿಸಲಿಕ್ಕೆ ಶುರು ಮಾಡುತ್ತೆ. ನಿಮ್ಮ ಕಷ್ಟವನ್ನು ಕೂಡ, ಇಲ್ಲ ಅಂದ್ರೆ ನಿಮಗೆ ಕೂಡ ಅಸಾಧ್ಯ ಅನ್ನಿಸಿಕೊಳ್ಳುವುದೇನಾದ್ರೂ ಇದ್ರೆ ಅದು ಕಾಮೆಂಟ್ ರೂಪದಲ್ಲಿ ಹೇಳಿ. ನಿಮ್ಮ ಕೋರಿಕೆಯನ್ನು ಕೂಡ ಅನಾಮಿಕಾ ತೀರಿಸುತ್ತಾಳೆ ಏನೋ ನೋಡೋಣ. ನೀವು ಕಮೆಂಟ್ ಮಾಡೋದು ಮರೆತು ಹೋಗ್ಬೇಡಿ. ಇಂತಹ ಆಸಕ್ತಿಕರ ಕಥೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅತ್ತೆ, ಏನೇ ಕಿರಾಣ ಸಾಮಾನೆಲ್ಲ ಆಗೋಯ್ತಾ? ನಿಮ್ಮಗ ಹೀಗೆ ಕೂತ್ಕೊಂಡು 3 ಹೊತ್ತು ತಿಂತ ಇದ್ರೆ 1 ವಾರ ಬರ್ಬೇಕಾದ ಸಾಮಾನು 3 ದಿನಕ್ಕೆ ಸರಿ ಹೋಗುತ್ತೆ. ಸರಿ ಕಣೆ, ಮಗ ಕೂಡ ಕೆಲಸಕ್ಕಾಗಿ ಅಂತ ಹುಡುಕ್ತಾ ಇದ್ದಾನಲ್ಲ. ಎಲ್ಲಿ ಹುಡುಕ್ತಾ ಇದ್ದಾರೆ ಅತ್ತೆ? ಸೆಲ್ಫೋನ್ ಅಲ್ಲ, ರೂಮ್ ಒಳಗೆ ಹೋಗಿ ನೋಡಿ. ಅವರು ಸೆಲ್ಫೋನ್ ಅಲ್ಲಿ ಏನ್ ಹುಡುಕ್ತಿದ್ದಾನೋ ನಿಮಗೆ ತಿಳಿಯುತ್ತೆ. ಕೆಲ್ಸ ಮಾಡೋ ಅಂತ ಅವನಿಗೆ ಪದೇ ಪದೇ ಹೇಳ್ಬೇಡ್ವೆ. ಮೊದಲೇ ಕೋಪಿಷ್ಟ. ಏನಾದ್ರೂ ಮಾತು ಅಂದ್ರೆ ಬದುಕಿರುವಷ್ಟು ಕಾಲ ದುಃಖ ಪಡ್ಬೇಕು. ಕೆಲ್ಸ ಮಾಡು ಅಂತ ನೀವು ಹೇಳೋದಿಲ್ಲ, ನನ್ ಕೂಡ ಹೇಳೋದಕ್ಕೆ ಬಿಡಲ್ಲ. ನೋಡ್ತಾ ಇರುವಾಗ್ಲೇ 3 ತಿಂಗಳು ಕಳೆದು ಹೋಯ್ತು. ಅವರು ಮಾಡ್ತಾ ಇರುವ ಕಂಪನಿ ಸ್ವಲ್ಪ ಮುಚ್ಚೋಯ್ತು. ತಕ್ಷಣ ಅವರು ಮತ್ತೊಂದು ಕೆಲಸ ನೋಡ್ಕೋಬೇಕಲ್ಲ. ಮತ್ತೆ ಅಂತಹ ಕೆಲಸವೇ ಹೊರಗೆ ಸಿಗ್ಬೇಕು ಅಂದ್ರೆ ಸಿಕ್ಕತ್ತಾ ಹೇಳಿ? ಈಗ ನಾನು ನಿನ್ ಜೊತೆ ವಾದಿಸಲಾರೆ ಅನಾಮಿಕಾ. ನಾನೇನಕ್ಕೆ ಕರ್ದ್ಯೋ ಹೇಳು. ಅವ್ರ ಹತ್ರಕ್ಕೆ ಹೋಗಿ ಕೆಲ್ಸ ಸಿಗ್ತಾ ಇಲ್ವಾ, ಇನ್ನು ಎಷ್ಟು ದಿನ ಹೀಗೆ ಮನೇಲೆ ಕುತ್ಕೊಂಡು ತಿಂತೀಯ ಅಂತ ಕೇಳಿ ಹೋಗಿ. ಸೊಸೆ,
ಅವನಿಗೆ ತಕ್ಕ ಕೆಲಸ ಸಿಕ್ಕಿದ ತಕ್ಷಣ ಕೆಲ್ಸಕ್ಕೆ ಹೋಗ್ತಾನೆ ಬಿಡೆ. ತಕ್ಕ ಕೆಲಸ ಸಿಗ್ಬೇಕು ಅಂದ್ರೆ ಮೊದಲು ಅವ್ರು ಹುಡುಕ್ಬೇಕಲ್ಲ ಅತ್ತೆ. ಕಂಪನಿಗಳ ಹತ್ರ ಹೋಗ್ಬೇಕು. ಏನಾದ್ರೂ ಕೆಲ್ಸ ಇದ್ರೆ ಹೇಳಿ ಮಾಡ್ತೀನಿ ಅಂತ ಅವರು ಕೆಲಸದ ಬಗ್ಗೆ ಕೇಳ್ಬೇಕಲ್ಲ. ಹಾಗಲ್ಲದೆ ಅರೆ ಇಂತಹ ಶಾರದಾ ಅವರ ಮಗ ರಮೇಶ್ ಅವರು ಖಾಲಿಯಾಗಿದ್ದರೆ ನಾನು ಅವನ ಹತ್ರ ಹೋಗ್ಬೇಕು ಅಂತ ಕೆಲ್ಸ ಬರುತ್ತಾ ಹೇಳಿ ಅತ್ತೆ ನೀವೇ. ಹಬ್ಬಬ್ಬಬ್ಬ, ಏನೇ ನಿನ್ನ ಕೆಲಸದ ಗಲಾಟೆ. ಮೊನ್ನೆ ಕೇಳಿದ್ರೆ ತಿಳಿದವರಿಗೆ ಹೇಳಿಟ್ಟಿದ್ದೀನಮ್ಮ, ಈ ತಿಂಗಳ ಕೊನೆಯಲ್ಲಿ ಖಚಿತವಾಗಿ ಕೆಲಸ ಸಿಕ್ಕತ್ತೆ, ಇದಕ್ಕೆ ಮೊದಲು ಹೋದ ಹಾಗೆ ಈ ಕೆಲ್ಸ ಕೂಡ ಹೋಗ್ತೀನಮ್ಮ ಅಂತ ಹೇಳದ್ನಲ್ವೇ. ಪಾಪ ಮಾವಯ್ಯ ಬೆಳಿಗ್ಗೆನೆ ಹೇಳ್ತಾರೆ, ಪೇಪರು ಹಾಲ್ ಪ್ಯಾಕೆಟ್ ಕೂಡ ಹಾಕ್ತಾರೆ, ಮತ್ತೆ ಬಂದು ಕಂಪನಿನಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಅವಾಗವಾಗ ನೈಟ್ ಡ್ಯೂಟೀಸ್ ಕೂಡ ಮಾಡ್ತಾರೆ. ಮಾವಯ್ಯನ ಆರೋಗ್ಯದ ಬಗ್ಗೆ ಕೂಡ ಆಲೋಚಿಸ್ಬೇಕಲ್ವಾ ಅತ್ತೆ. ಕೆಲ್ಸ ನೋಡ್ಕೊಂಡ್ಯಾ ಇಲ್ವಾ ಅಂತ ನಾನು ಮಗನ ಹತ್ರ ಕೇಳಲ್ಲ ಸೊಸೆ, ಅಂದ್ರೆ ನಾನ್ ಹೋಗಿ ಕೇಳ್ತೀನಿ ಎಂದು ಅನಾಮಿಕಾ ಬೆಡ್ರೂಮ್ ಒಳಗೆ ಬರುತ್ತಾಳೆ. ರಮೇಶ್ ಸೆಲ್ ಫೋನ್ ಅಲ್ಲಿ ಹಾಡುಗಳನ್ನು ಹಾಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಹಾಗೆ ರಮೇಶ್ ನನ್ನು ನೋಡುತ್ತಲೇ ಅನಾಮಿಕಂಗೆ ಕೋಪ ಬರುತ್ತೆ. ತಕ್ಷಣ ಆ ಹಾಡನ್ನ ಆಫ್ ಮಾಡ್ತಾಳೆ. ಏನೇನು ಹಾಡೇನಕ್ಕೆ ಆಫ್ ಮಾಡ್ದೆ? ವೇಳೆಗೆ ಸರಿಯಾಗಿ ತಿಂತಾ ಇದ್ದೀರಾ, ಹಗಲೆಲ್ಲ ಹಾಡು ಕೇಳ್ಕೊತಾ ಇದ್ದೀರಾ, ರಾತ್ರಿ ಎಲ್ಲ ಹಾಯಾಗಿ ಮಲ್ಕೋತೀರಾ. ಒಂದು ಸಲ ಅಲ್ದಿದ್ರು ಒಂದು ಸಲವಾದ್ರು ನೀನು ತಿಂತಾ ಇರುವ ಅನ್ನ ಸಾರು ಎಲ್ಲಿಂದ ಬರ್ತಾ ಇದೆ ಅಂತ ಆಲೋಚಿಸಿದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ರಮೇಶನಿಗೆ ಕೋಪ ಬರುತ್ತೆ. ನಮ್ಮಪ್ಪ ಕೆಲಸ ಮಾಡ್ತಾ ಇದ್ದಾರೆ, ನಾನ್ ತಿಂತಾ ಇದ್ದೀನಿ, ನೀನೇನು ಕೆಲಸ ಮಾಡಿ ನನ್ಗೆ ಹಾಕ್ತಾ ಇಲ್ವಲ್ಲ. ಈ ವಯಸ್ಸಲ್ಲಿ ಮಾವಯ್ಯ ಮಾಡ್ತಾ ಇರುವ ಕಷ್ಟವನ್ನು ನೋಡ್ತಾ ಇದ್ರೆ ಪಾಪ ಅನ್ಸಲ್ವಾ ನಿಮ್ಗೆ? ಅವ್ರನ್ನ ಕೂರಿಸ್ಬಿಟ್ಟು ನೀವು ಕೆಲಸ ಮಾಡ್ಬೇಕು. ಆದ್ರೆ ನೀವು ಮಾತ್ರ ಮಾಡ್ತಾ ಇರುವ ಕೆಲಸ ಹೋಯ್ತು ಅನ್ನುವ ದುಃಖ ಸ್ವಲ್ಪ ಕೂಡ ಇಲ್ಲದೆ, ಇನ್ನೊಂದು ಕೆಲಸ ಏನು ನೋಡ್ಕೊಳ್ದೆ ಮನೆಯಲ್ಲೇ ಇರ್ತಾ ಸೆಲ್ ಫೋನ್ ಅಲ್ಲಿ ಹಾಡುಗಳನ್ನ ಕೇಳ್ಕೊಂಡು ದಿಕ್ಕಿಲ್ಲದ ರೀಲ್ಸ್ ನೋಡ್ಕೊಂಡು ಕೂತಿರ್ತೀರಾ. ಸುಮ್ನೆ ಇರ್ತಾ ಇದ್ರೆ ನೀನು ಕೂಡ ಮಾತಾಡ್ತಾ ಇದೀಯ ಅನಾಮಿಕಾ. ನೀನು ನಿನ್ನ ಹದ್ದಲ್ಲಿದ್ರೆ ನಿಂಗೆ ಒಳ್ಳೇದು. ಕೆಲಸಕ್ಕೆ ಯಾವಾಗ ಹೋಗ್ಬೇಕೋ ಎಲ್ಲಿಗೆ ಹೋಗ್ಬೇಕೋ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನ್ ಹೋಗಿ ನೀನ್ ಅಡ್ಗೆ ಕೆಲಸ ನೋಡ್ಕೊ ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಮತ್ತಷ್ಟು ಕೋಪ ಬರುತ್ತೆ. ನನ್ನ ಹದ್ದೇನೋ ನನಗೆ ಗೊತ್ತು ರೀ, ಆದ್ರೆ ನಿಮ್ಮ ಜವಾಬ್ದಾರಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡವರು ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ನಿಮ್ಗೆ ಅರ್ಥವಾಗ್ತಾ ಇಲ್ವಾ? ಎಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಅನಾಮಿಕಾ. 3 ತಿಂಗಳು ಆಗೋಯ್ತು, ಒಂದು ಕಂಪನಿ ಹತ್ರಕ್ಕಾದ್ರೂ ಹೋಗಿದ್ದೀರಾ? ಕೆಲಸದ ಬಗ್ಗೆ ಏನಾದ್ರೂ ಕೇಳಿದ್ದೀರಾ? ರಮೇಶ್ ಏನು ಮಾತನಾಡಲಿಲ್ಲ. ಮಾವಯ್ಯ ಈ ವಯಸ್ಸಿನಲ್ಲಿ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ, ನೀವು ಮಾತ್ರ ಹೀಗೆ ಮನೆಯಲ್ಲಿ ಖಾಲಿಯಾಗಿರೋದು ಏನಾದ್ರೂ ಚೆನ್ನಾಗಿರುತ್ತಾ? ನಿಜ ಹೇಳಿ. ಹೀಗೆ ಇಬ್ಬರು ಕೋಪದಿಂದ ಮಾತಿಗೆ ಮಾತು ಅಂದುಕೊಳ್ಳುತ್ತಾ ಜಗಳವಾಡ್ತಾ ಇರ್ತಾರೆ. ಇನ್ನು ಆಗಲೇ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಇಬ್ಬರು ಜಗಳವಾಡೋದು ನಿಲ್ಸಿ. ಅತ್ತೆ, ನಾನೇನು ತಪ್ಪು ಮಾತಾಡ್ತಾ ಇಲ್ಲ. ಮನೆ ಪರಿಸ್ಥಿತಿನ ನೋಡಿದ್ರೆ ಯಾರಿಗಾದ್ರೂ ದುಃಖವೆನಿಸುತ್ತೆ. ಪಾಪ ಅಂತ ನೋಡ್ತಾರೆ ಅತ್ತೆ. ಮನೆಯಲ್ಲಿರುವ ಪರಿಸ್ಥಿತಿ ಎಲ್ಲ ಅವಹೇಳನ ಮಾಡ್ತಾ ಇದ್ದಾರೆ. ಮಗು ರಮೇಶು, ಸೊಸೆ ಹೇಳಿದ್ದು ಕೂಡ ನಿಜನೇ ಅಲ್ವೇನೋ? ನೀನು ಕೂಡ ಸ್ವಲ್ಪ ಆಲೋಚಿಸ್ಬೇಕಲ್ಲ. ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾ ಇದ್ದಾರೋ ನಿಂಗೆ ಗೊತ್ತಲ್ಲ. ಕನಿಷ್ಠ ಅಪ್ಪಂಗಾದ್ರೂ ಕೆಲಸ ಹುಡ್ಕೊಳ್ಳೋ. ಸರಿ ಅಮ್ಮ, ನಾಳೆಯಿಂದ ಸೀರಿಯಸ್ ಆಗಿ ಕೆಲಸಕ್ಕಾಗಿ ಹುಡುಕ್ತೀನಿ. ನೀವು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೆ, ನಾನು ನಿಮ್ಮನ್ನ ಏನಕ್ಕೆ ಅಂತೀನಿ ಹೇಳಿ? ನೀವು ಒಂದು ಹೆಜ್ಜೆ ಮುಂದಿಟ್ರೆ ನಾನು ಕೂಡ ನಿಮ್ ಜೊತೆನೇ ಇರ್ತೀನಲ್ಲ ಎಂದು ಹೇಳಿ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ. ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ. ದಿನವೂ ರಮೇಶ್ ಕೆಲಸ ನೋಡ್ಕೋತೀನಿ ಅಂತ ಮನೆಯಲ್ಲಿ ಹೇಳಿ ರೋಡಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಸಾಯಂಕಾಲವಾಗುತ್ತಲೇ ಸುಸ್ತಾದ ಹಾಗೆ ಮನೆಗೆ ಹೋಗ್ತಾ ಇದ್ದ. ಒಂದು ದಿನ ಅನಾಮಿಕಾ ಶಾರದಾ ಮನೆಗೆ ಹೋಗುತ್ತಾ ಇರುವಾಗ ಮರದ ಕೆಳಗೆ ಕೂತ್ಕೊಂಡು ಫೋನ್ ನೋಡ್ತಾ ಇರುವ ರಮೇಶ್ ಕಾಣಿಸ್ತಾನೆ. ನೋಡಿದ್ರಾತೆ, ನಾವು ಅವರನ್ನ ಎಷ್ಟು ಚೆನ್ನಾಗಿ ನಂಬಿದ್ರೆ ಅವರು ನಮ್ಮನ್ನ ಎಷ್ಟು ಮೋಸ ಮಾಡ್ತಾ ಇದ್ದಾರೆ. ಅವನಿಗೆ ಕೆಲಸ ಮಾಡೋದು ಇಷ್ಟವಿಲ್ಲದ ಹಾಗಿದೆ ಅಮ್ಮ. ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋತಾ ಇಲ್ಲ. ಇನ್ನು ನೀನೇ ಏನೋ ಒಂದು ಕೆಲ್ಸಕ್ಕೆ ಹೋಗೋದು ಇಲ್ಲ ಚಿಕ್ಕದಾದ ವ್ಯಾಪಾರ ಮಾಡ್ಕೊಳ್ಳೋದು ಶುರು ಮಾಡ್ಕೋ. ನನಗ್ ಕೂಡ ಇನ್ನು ಅದೇ ಅನ್ನಿಸ್ತಾ ಇದೆ ಅತ್ತೆ. ಏನೋ ಒಂದು ಕೆಲಸ ಮಾಡ್ಕೊಂಡು ಮಾವನ ಕಷ್ಟದಲ್ಲಿ ಪಾಲ್ ಹಂಚ್ಕೋತೀನಿ. ಇನ್ನು ಅತ್ತೆ ಸೊಸೆರಿಬ್ಬರು ಮನೆಗೆ ಬರುತ್ತಾರೆ. ಅನಾಮಿಕಾ ಹೇಳಿದ್ದನ್ನು ಕೇಳಿದ ಶಾರದಾ, ಏನ್ ಸೊಸೆ ನೀನ್ ಹೇಳ್ತಾ ಇರೋದು? ನಮ್ಮನಿನಲ್ಲೇ ಮ್ಯಾಂಗೋ ಐಸ್ ಕ್ರೀಮ್ ತಯಾರು ಮಾಡಿ ಮಾರ್ತೀಯಾ? ಹೌದು ಅತ್ತೆ, ಕಡಿಮೆ ಖರ್ಚು ಹೆಚ್ಚು ಲಾಭ. ಮೇಲಾಗಿ ಇದು ಸಮ್ಮರ್, ತುಂಬಾ ಗಿರಾಕಿ ಇರುತ್ತೆ. ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ರು ತಿಂತಾರೆ. ಹೊರಗಡೆ ಏನಾದ್ರೂ 10 ರೂಪಾಯಿಯಿಂದ ಮಾರ್ತಾ ಇರ್ತಾರೆ, ನಾವು 2 ರೂಪಾಯಿಗೆ ಮಾರೋಣ. ನಮ್ ಹತ್ರಕ್ಕೆ ಹೆಚ್ಚಾಗಿ ಕೊಂಡ್ಕೋತಾರಲ್ಲ. ಇಲ್ಲಿ ನೋಡಮ್ಮ, ನಿನ್ನ ಆಲೋಚನೆ ಚೆನ್ನಾಗಿದೆ, ಆದ್ರೆ ಮ್ಯಾಂಗೋ ಐಸ್ ಕ್ರೀಮ್ ಅನ್ನ ಮನೆಯಲ್ಲಿ ಹೇಗೆ ತಯಾರು ಮಾಡ್ಕೋತೀವೋ ನನಗೆ ಮಾತ್ರ ಅರ್ಥವಾಗ್ತಿಲ್ಲ. ಐಸ್ ಕ್ಯೂಬ್ಸ್ ಹೇಗೆ ತಯಾರಾಗುತ್ತೆ ಅತ್ತೆ?
ಫ್ರಿಡ್ಜ್ ಅಲ್ಲಿರುವ ಟ್ರೇನಲ್ಲಿ ನೀರ್ ಹಾಕಿ ಇಡ್ತೀವಿ. 2 ಗಂಟೆ ನಂತರ ಐಸ್ ಕ್ಯೂಬ್ ರೆಡಿಯಾಗಿ ಹೋಗುತ್ತಲ್ಲ. ಈಗ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಅಷ್ಟೇ ಅತ್ತೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಐಸ್ ಕ್ರೀಮ್ ಟ್ರೇಗಳೆಲ್ಲ ಸಿಕ್ಕತ್ತೆ. ಅವುಗಳನ್ನ ತಗೊಂಡ್ ಬಂದು ಅದರಲ್ಲಿ ಮಾವಿನ ಹಣ್ಣಿನ ರಸ, ಹಾಲು, ತಕ್ಕ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಆ ಟ್ರೇನಲ್ಲಿ ಸುರಿದು ಫ್ರಿಡ್ಜ್ ಅಲ್ಲಿ ಇಟ್ರೆ ಸಾಕು. ನಮಗೆ ಬೇಕಾದ ಮ್ಯಾಂಗೋ ಐಸ್ ಕ್ರೀಮು ರೆಡಿಯಾಗಿ ಹೋಗುತ್ತೆ. 2 ರೂಪಾಯಿಗೆ ನಾವು ಹೊರಗೆ ಮಾರಬಹುದು. ಮತ್ತೆ ದಾರುಣವಾಗಿ 2 ರೂಪಾಯಿಗೆ ಮಾರೋದೇನೆ ಸೊಸೆ, ಒಂದ್ 5 ರೂಪಾಯಿ ಇಡು, ಚೆನ್ನಾಗಿರುತ್ತೆ. ಈ ದಿನದಲ್ಲಿ 2 ರೂಪಾಯಿಗೆ ಏನ್ ಬರುತ್ತೆ ಹೇಳು? ಸರಿ ಅತ್ತೆ, ನೀವು ಹೇಳಿದ ಹಾಗೆಯೇ 5 ರೂಪಾಯಿಗೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ತಯಾರು ಮಾಡಿ ಮಾರ್ತೀನಿ. ನಿಮ್ಮ ಮಾವಯ್ಯಂಗೆ ಕೂಡ ಒಂದು ಮಾತು ಹೇಳು ತಾಯಿ. ಹಾಗೆ ಅತ್ತೆ, ರಾತ್ರಿಗೆ ಮಾವಯ್ಯ ಬರ್ತಲೇ ಹೇಳ್ಬಿಡ್ತೀನಿ ಎಂದು ಹೇಳಿ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ. ಇನ್ನು ಆ ದಿನ ರಾತ್ರಿ ಪ್ರಸಾದ್ ಮನೆಗೆ ಬರುತ್ತಾನೆ. ಅನಾಮಿಕಾ ಅನ್ನ ಹಾಕುತ್ತಾಳೆ. ಏನಮ್ಮ, ಎಲ್ರು ಊಟ ಮಾಡಿದ್ರಾ? ಎಲ್ರು ಊಟ ಮಾಡಿದೀವಿ ಮಾವಯ್ಯ, ನೀವು ತಿನ್ನಿ. ಪ್ರಸಾದ್ ಊಟ ಮಾಡುತ್ತಾ ಇರ್ತಾನೆ. ಅನಾಮಿಕಾ ನಿಧಾನವಾಗಿ, ಮಾವಯ್ಯ ಹೇಳು ತಾಯಿ, ಈ ಬೇಸಿಗೆ ಹೋಗುವವರೆಗೂ ಮ್ಯಾಂಗೋ ಐಸ್ ಕ್ರೀಮ್ ಅನ್ನ ತಯಾರು ಮಾಡಿ ಮಾರೋಣ ಅಂತ ನಾನು ಅಂದ್ಕೋತಾ ಇದ್ದೀನಿ ಮಾವಯ್ಯ. ನೀನ್ ಏನಕ್ಕೆ ಈ ನಿರ್ಣಯ ತಗೊಂಡ್ಯೋ ನನ್ಗೆ ಗೊತ್ತಮ್ಮ ಸೊಸೆ. ನಿನ್ನ ಆಲೋಚನೆ ಒಳ್ಳೇದಾಗೇ ಇದೆ. ಆದರೆ ನೀನು ಯಾವ ಕಷ್ಟವೂ ಆಗದ ಹಾಗೆ ಜಾಗೃತಿಯಾಗಿ ಮಾಡ್ಕೋತಾಯಿ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. 2 ದಿನದಲ್ಲಿ ಎಲ್ಲ ಸಿದ್ಧ ಮಾಡಿಕೊಳ್ಳುತ್ತಾಳೆ. ಒಂದು ಐಸ್ ಕ್ರೀಮ್ ಗಾಡಿ ಕೂಡ ತಂದುಕೊಳ್ಳುತ್ತಾಳೆ. ಅದರ ಮೇಲೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಬರೆಸುತ್ತಾಳೆ. ಮನೆಯಲ್ಲಿರುವ ಮಾವಿನ ಹಣ್ಣನ್ನು, ಹಾಲನ್ನು ರಮೇಶ್ ನೋಡಿ ಕೇಳುತ್ತಾನೆ. ಇದ್ರ ಜೊತೆ ಏನ್ ಮಾಡ್ತಿದ್ಯಾ ಅನಾಮಿಕಾ? ಮ್ಯಾಂಗೋ ಐಸ್ ಕ್ರೀಮ್ ತಯಾರು ಮಾಡಿ ಮಾರೋಣ ಅನ್ಕೋತಾ ಇದ್ದೀನಿ ರೀ. ಮಾವಯ್ಯನಿಗೆ ನಮ್ಮ ಪೋಷಣೆ ತುಂಬಾ ಕಷ್ಟವಾಗ್ತಾ ಇದೆ. ಅನಾಮಿಕಾ, ನೀನು ನನ್ ಕ್ಷಮಿಸ್ಬೇಕು. ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ನನಗೂ ಅತ್ತೆಗೆ ಯಾವಾಗ್ಲೋ ಗೊತ್ತು. ಆದ್ರೂ ನಾನು ನಿಮ್ಮನ್ನ ಕೇಳ್ತಾ ಇಲ್ಲ. ಹೊರಗಡೆ ಕೆಲಸ ಮಾಡೋದು ನನಗ್ ಸ್ವಲ್ಪನೂ ಇಷ್ಟವಿಲ್ಲ ಅನಾಮಿಕಾ. ಈಗ ನೀನ್ ಹೇಗೋ ಮನೆಯಲ್ಲಿಯೇ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ತಯಾರು ಮಾಡಿ ಮಾರ್ಬೇಕು ಅಂತ ನಿರ್ಣಯಿಸಿದ್ಯಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ. ಇಬ್ಬರು ಸೇರಿ ಕೆಲಸ ಮಾಡೋಣ, ಏನಂತೀಯ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಇನ್ನು ಆಗೇನಿಂದ ರಮೇಶ್ ಮನೆ ಹತ್ತಿರ ಮಾವಿನ ಹಣ್ಣನ್ನು ಕಟ್ ಮಾಡುವುದು, ರಸ ತಯಾರು ಮಾಡುವುದು, ಹೊರಗೆ ಹೋಗಿ ಹಾಲು ತಗೊಂಡು ಬರೋದು, ಹಾಗೆ ಐಸ್ ಕ್ರೀಮ್ಗಳು ತಯಾರು ಮಾಡಲಿಕ್ಕೆ ಬೇಕಾದ ಇತರ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇರ್ತಾನೆ. ಅನಾಮಿಕಾ ಬೆಳಿಗ್ಗೆಯೇ ಮ್ಯಾಂಗೋ ಐಸ್ ಕ್ರೀಮ್ ಅನ್ನ ಗಾಡಿಯಲ್ಲಿ ಹಾಕಿಕೊಂಡು ಅವುಗಳನ್ನು ಮಾರಲಿಕ್ಕೆ ಊರಲ್ಲಿ ಹೋಗ್ತಾ ಇದ್ಲು. ಊರೆಲ್ಲ ತಿರುಗುತ್ತಾ 5 ರೂಪಾಯಿಗೆ ತಣ್ಣನೆಯ ಮ್ಯಾಂಗೋ ಐಸ್ ಕ್ರೀಮ್, ಎಂತಹ ಕೆಮಿಕಲ್ಸು ಇಲ್ಲದೆ ಮನೆ ಹತ್ರವೇ ಸಹಜವಾಗಿ ತಯಾರು ಮಾಡಿದ ಮ್ಯಾಂಗೋ ಐಸ್ ಕ್ರೀಮ್ ಎಂದು ಮಾರುತ್ತಾ ಇರ್ತಾಳೆ ಅನಾಮಿಕಾ. 5 ರೂಪಾಯಿಗೆ ಐಸ್ ಕ್ರೀಮ್ ಎನ್ನುವುದು ಅನಾಮಿಕಳ ವ್ಯಾಪಾರಕ್ಕೆ ತುಂಬಾ ಚೆನ್ನಾಗಿ ಕೂಡಿ ಬರುತ್ತೆ. ಆ ನಂತರ ಮನೆ ಹತ್ರವೇ ಸಹಜವಾಗಿ ತಯಾರು ಮಾಡಿದ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಆಗಿದ್ದರಿಂದ ಎಲ್ಲರೂ ನಮಗೆ ಬೇಕು ಎಂದು ಚಿಕ್ಕ ದೊಡ್ಡವರು ಎನ್ನುವ ಭೇದವಿಲ್ಲದೆ ಪ್ರತಿಯೊಬ್ಬರು ಕೊಂಡುಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಆ ಬೇಸಿಗೆ ಕಾಲದಲ್ಲಿ ಬಡ ಸೊಸೆ ಅನಾಮಿಕಾ ಶುರು ಮಾಡಿದ ಮ್ಯಾಂಗೋ ಐಸ್ ಕ್ರೀಮ್ಗಳ ಮಾರಾಟ ವಿಜಯವಂತವಾಗುತ್ತದೆ. ರಮೇಶ್ ಏನೋ ಒಂದು ಕೆಲಸವಂತನಾದನು ಎಂದು ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಈ ವಿಧದಿಂದ ಅನಾಮಿಕಾ ರಮೇಶರು ಸೇರಿ ಮ್ಯಾಂಗೋ ಐಸ್ ಕ್ರೀಮ್ ವ್ಯಾಪಾರವನ್ನು ವಿಜಯವಂತವಾಗಿ ನಡೆಸುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.